ಗುರುಗಳು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಎಲ್ಲಿಯವರು ನೀವು? ಪ್ರೆಸೆಂಟ್ ನಿಮ್ಮ ಫ್ಯಾಮಿಲಿಯವರೆಲ್ಲ ಎಲ್ಲಿದ್ದಾರೆ? ಯಾಕೆಲ್ಲ ಶಾರದೆ ನಿಂತ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಮದುವೆ ಆದರು. ಶಾರದೆ ಕೂತ ಜಾಗದಲ್ಲಿ ನಾನು ಹುಟ್ಟಿದೆ. ಮಧ್ಯದಲ್ಲಿ ನನ್ನ ಹಳ್ಳಿ ಬರ್ತಿದ್ದೆ. ನಿಮ್ಮ ಪೂರ್ವಜರು ಯಾರು ಅವಧೂತರಿದ್ರು ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ದೆ ನಾನು. ನಾನಿವತ್ತು ಯಾವ ಐಡೆಂಟಿಟಿಯನ್ನು ಅಂಟಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಗಂಡು ಹೆಣ್ಣು ಸೇರಿದಂತಹ ವೈಜ್ಞಾನಿಕ ಕಾರಣಕ್ಕ ಅಥವಾ ವಿಧಿ ನಿರ್ಣಯನ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು? ಗಂಡು ಹೆಣ್ಣು ಸೇರಿ ಮಗು ಆಗೋದಾಗಿದ್ರೆ ಮಕ್ಕಳಾಗದಿದ್ದು ಸುಮಾರು ಜನ ಇದ್ದಾರೆ. ನಿಮ್ಮ ಪ್ರಕಾರ ದೇವ್ರಿದ್ದಾನೆ? ನಿನ್ನೊಳಗೆ ಇರೋದನ್ನು ನೀನು ಹುಡುಕುವುದು ಹೇಗೆ? ನೀವು ದೇವರನ್ನ ನೋಡಿದ್ದೀರಾ? ನಾನು ದೇವರು ಅಂದರೆ ರೂಪ ಅಂತ ಹೇಳಲ್ಲ, ಇಟ್ಸ್ ಎ ನಾಲೆಡ್ಜ್. ಹರಕೆ ಅದು ದೇವರಿಗೆ ಆಮಿಷನ ಅಥವಾ ನಾವು ಈ ಥರ ಹರಕೆ ಕಟ್ಕೊಂಡ್ರೆ ದೇವ್ರು ಮಾಡ್ತಾನೆ ಅನ್ನೋ ನಂಬಿಕೆನ? ನಿಮ್ಮ ಮಗು ನಿನ್ನ ಹತ್ರ ಏನಾದ್ರು ತಗೊಳ್ಬೇಕು ಅಂದರೆ ಚೂರು ನಿನ್ನ ಪುಸ್ಲಾಯಿಸ್ತಾನೆ. ನಮ್ಮ ಈ ರಾಜ್ಯದ ಮುಂದಿನ ಭವಿಷ್ಯ ಏನಿರ್ಬೋದು ನಿಮ್ಮ ಪ್ರಕಾರ? ಅದೇನಕ್ಕೆ ಈಗ ಇದು 3 ಉಂಗುರ ಕೊಟ್ಟಿತ್ತು, ತ್ರಿಮೂರ್ತಿಗಳ ಎನರ್ಜಿ ಇರೋ ಉಂಗುರಗಳು. ಒಂದು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿತ್ತು, ಇನ್ನೊಂದು ಯಡಿಯೂರಪ್ಪನವ್ರಿಗೆ ಕೊಟ್ಟಿತ್ತು, ಕೊನೆಯದು ಶಿವನ ತಾಕತ್ತಿರೋ ಒಂದು ರಿಂಗನ್ನು ಈಗಿರೋರಿಗೆ. ಸರಿ, ನೀವು ದೊಡ್ಡ ದೊಡ್ಡವರಿಗೆ ಮಾತ್ರ ಯಾಕೆ ಕೊಡ್ತೀರಿ? ಯಾರು ಬಡವರಿಗೂ ಕೊಡ್ಬೋದಲ್ವಾ? ನೋಡು, ಭಗವಂತನಿಗೆ 3 ಪಕ್ಷವೂ ಒಂದೇ ಥರ. ಬಟ್ ಯಾರು ಏನೇ ಬಂದ್ರು ನಮ್ಮೂರಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ತಾಲೂಕು ಆಫೀಸ್ಗಳಲ್ಲಿ. ಕೃಷ್ಣ ಬಂದ ತಕ್ಷಣ ಭ್ರಷ್ಟಾಚಾರ ಎಲ್ಲ ಹೋಯ್ತಾ? ಮೋದಿ ಒಳ್ಳೆಯವರು, ಮೋದಿ ಸುತ್ತ ಇರೋ ಎಲ್ಲರೂ ಒಳ್ಳೆಯವರು. ಆದರೆ ನೇರವಾಗಿ ದೂರೋದು ಮೋದಿನೆಲ್ಲ. ಮಕ್ಕಳು ಮಾಡಿದ್ದು ಯಾರು ತಲೆಗೆ ಬರೋದು? ತಂದೆ ತಲೆಗೆ ಬರುತ್ತೆ. ಖಡಕ್ ತಂದೆ ಆದರೆ ತೆಗೆದು ಹೊರಗಾಗ್ತದೆ. ನಮ್ಮಲ್ಲ ಹತ್ರ ಕಡಕ್ ತಂದೆಗಳಿಲ್ವಾ ಇಲ್ಲಿ? ನಾನು ಇರ್ಬೇಕದ್ದ ಕಳ್ಳ, ನೀನೇನು ಗೊತ್ತಿಲ್ಲ. ಆನೆ ಕದ್ದ ಕಳ್ಳ. ಒಬ್ರೊಬ್ರು ಆನೆ ಕದ್ದ ಕಳ್ಳ. ವಿರೋಧಿಗಳಿದ್ದಾರೆ ಗುರುಗಳಿಗೆ? ನೋಡು, ನಾನು ಯುದ್ಧ ಮಾಡ್ತಾ ಇರೋದು ನಾನು ನನ್ನ ಭ್ರಮೆಯ ಜೊತೆ. ನಂಗೆ ಕಮೆಂಟು ಕಾಂಪ್ಲಿಮೆಂಟ್ ಅವ್ರ ಜೊತೆಗೆ ಯುದ್ಧ ಮಾಡೋಕ್ಕೆ ನಂಗೆ ಪುರ್ಸೊತ್ತೇ ಇಲ್ಲ, ನಂಗೆ ಅಂದರೆ ಅವಶ್ಯಕತೆಯೂ ಇಲ್ಲ. ಸಾಂಸಾರಿಕ ಜೀವನ ಅನ್ನೋದು ನಿಮ್ಮ ಲೈಫ್ಗೆ ಬರೋದಿಲ್ವಾ ಅಥವಾ ನೀವು ಒಪ್ಪೋದಿಲ್ಲ? ನಾನು ಯಾವುದೂ ಕಂಡುಕೊಳ್ಬೇಕು ಅಂತ ನಂಗೆ ಇಷ್ಟ ಇಲ್ಲ. ಹಾಗಂತ ಸೈಟ್ ಹೊಡೋದಿಲ್ಲ ಅಂತೇನಿಲ್ಲ, ಎಲ್ಲರಿಗಿಂತ ಜಾಸ್ತಿ. ಹಾಗಾದ್ರೆ ನಿಮ್ಮ ಡೆಸ್ಟಿನಿ ಏನು? ಮೈ ಲೈಫ್ ಇಸ್ ಲೈಕ್ ಎ ಟ್ರಾವೆಲರ್.